ಜೈಲು ಸೇರಿರುವ ದರ್ಶನ್ ಆಚೆ ಬಂದು ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾರಾ? ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೈಲು ಸೇರಿರುವ ದರ್ಶನ್ ಅವರಿಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಅಂತೂ ಇಲ್ಲ. ಅಟ್ಲೀಸ್ಟ್ ಸ್ಟಿಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ, ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಬೇಲ್ ಅಪ್ಲಿಕೇಶನ್, ಅದಕ್ಕೆ ಮನ್ನಣೆ ಸಿಕ್ಕರೂ ಸಿಕ್ತು, ಇಲ್ದಿದ್ರೂ ಇಲ್ಲ, ಆ ರೀತಿಯ ಪರಿಸ್ಥಿತಿ. ಹೀಗಾಗಿ ಬೇಲ್ ಪಡೆದು ಆಚೆ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ. ದರ್ಶನ್ ಜೈಲ್ ಸೇರಿದ್ದಕ್ಕೆ ನಿರ್ಮಾಪಕರು ಇದೀಗ ಕೈ ಹಿಸ್ಕೊಳ್ತಿದ್ದಾರೆ. ಎಷ್ಟೋ ಮಂದಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಬಡ್ಡಿಗೆ ಸಾಲ ತಂದು ಚಿತ್ರವನ್ನ ನಿರ್ಮಾಣ ಮಾಡ್ತಿರ್ತಾರೆ. ಅಂಥವರಂತೂ ಇದೀಗ ದೇವರೇ ಗತಿ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ದರ್ಶನ್ ಹೊರತರೋಕೆ ನಿರ್ಮಾಪಕರು ಕೂಡ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಏನೋ ಒಂದತ್ಲಾಗ ಆಚೆ ಬಂದು ಈ ಚಿತ್ರದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಟ್ಟು ಹೋಗ್ಬಿಡ್ಲಿ, ಆಮೇಲೆ ಏನಾದರೂ ಆಗಲಿ, ಅಕ್ಷರಶಃ ಹೀಗೂ ಯೋಚನೆ ಮಾಡ್ತಿದ್ದಾರೆ ಕೆಲ ನಿರ್ಮಾಪಕರು. ರಾಜಕಾರಣಿಗಳನ್ನು ಸಂಪರ್ಕ ಮಾಡ್ತಿದ್ದಾರೆ, ಹಾಗೆ ಕೆಲ ಮಾಜಿ ಜೈಲಾಧಿಕಾರಿಗಳನ್ನು ಸಂಪರ್ಕ ಮಾಡ್ತಿದ್ದಾರೆ. ಇತ್ಯಾದಿ ಇತ್ಯಾದಿ ಚರ್ಚೆ ಸುದ್ದಿ ಬರ್ತಲೇ ಇದೆ. ತಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ ದರ್ಶನ್ ಅವರನ್ನ ಆಚೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯನಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಜಯ್ ದತ್, ಬಾಲಿವುಡ್ ನಟ ಸಂಜಯ್ ದತ್ ಅವರು ಬೇರೆ ಪ್ರಕರಣ, ಮರ್ಡರ್ ಕೇಸ್ ಅಲ್ಲ, ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿತ್ತು ಅನ್ನೋ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಸಂಜಯ್ ದತ್. ಆದರೆ ಅವರ ಅಭಿನಯದ ಕೆಲ ಚಿತ್ರಗಳು ಅರ್ಧ ಶೂಟಿಂಗ್ ಆಗಿತ್ತು ಅನ್ನೋ ಕಾರಣಕ್ಕೆ ಪೆರೋಲ್ ಮೇಲೆ ಆಚೆ ಬಂದಿದ್ರು ಸಂಜಯ್ ದತ್. ಇದೇ ಫಾರ್ಮುಲಾವನ್ನು ದರ್ಶನ್ ಪ್ರಕರಣದಲ್ಲೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯನಾ, ಹಿಂಗೂ ಯೋಚನೆ ಮಾಡ್ತಿದ್ದಾರೆ ಕೆಲ ಜನ. ಶಸ್ತ್ರಾಸ್ತ್ರವನ್ನ ಹೊಂದಿರುವ ಪ್ರಕರಣದಲ್ಲಿ ಜೈಲು ಸೇರಿದ್ರು ಸಂಜಯ್ ದತ್. 2013ರಲ್ಲಿ ಶಿಕ್ಷೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿತ್ತು. ಫೆಬ್ರವರಿ 25, 2016ಕ್ಕೆ ಶಿಕ್ಷೆಯನ್ನ ಅನುಭವಿಸಿ ಬಿಡುಗಡೆಯಾದ್ರು ಸಂಜಯ್ ದತ್. ಆದರೆ ಆ ಶಿಕ್ಷೆಯ ಅವಧಿಯಲ್ಲಿ 5 ಬಾರಿ, ಇನ್ಫ್ಯಾಕ್ಟ್ 6, ಒಂದು ಬಾರಿ ನಿಯಮ ಉಲ್ಲಂಘನೆ ಇತ್ಯಾದಿ ಅಂತ ಹೇಳಿ ಆ ಪೆರೋಲನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಜೈಲಿಗೆ ಕರೆಸ್ಕೊಂಡಿದ್ರು. ಹೀಗಾಗಿ 5 ಬಾರಿ ಪೆರೋಲ್ ಪಡೆದು ಹೊರ ಬಂದಿದ್ರು. ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಸಂಜಯ್ ದತ್. ಪೆರೋಲ್ ಮೇಲೆ ಬಂದು ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ಮತ್ತು ವಾಪಸ್ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಪೊಲೀಸ್ ಗಿರಿ ಹಾಗೆ ಜಂಜೀರ್ ಈ ಸಿನಿಮಾಗಳೆಲ್ಲವೂ ಕೂಡ ಶಿಕ್ಷೆಯ ಅವಧಿಯಲ್ಲಿ ಸಂಜಯ್ ದತ್ ಅಭಿನಯಿಸಿದ, ಪೆರೋಲ್ ಮೇಲೆ ಬಂದು ಅಭಿನಯಿಸಿ ವಾಪಸ್ ಹೋದ ಚಿತ್ರಗಳು. ಹೀಗಾಗಿ ಸಂಜಯ್ ದತ್ ಮಾದರಿಯಲ್ಲೇನೆ ದರ್ಶನ್ಗೂ ಕೂಡ ಪೆರೋಲ್ ಭಾಗ್ಯ ಸಿಗುತ್ತಾ ಅನ್ನೋ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿ ದರ್ಶನ್ ಅವರು, ಶಿಕ್ಷೆ ಏನು ಪ್ರಕಟ ಆಗಿಲ್ಲ. ಹೀಗಾಗಿ ಶೂಟಿಂಗ್ನಲ್ಲಿ ದರ್ಶನ್ ಅವರು ಭಾಗಿಯಾಗಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶಗಳು ಸಿಗೋದು ಸದ್ಯಕ್ಕಂತೂ ಕಡಿಮೆ ಅನ್ನೋ ವಿಶ್ಲೇಷಣೆಯೇ ಕಾನೂನು ಪಂಡಿತರಿಂದಲೂ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಅವರಿಗೆ ಸಂಬಂಧಪಟ್ಟ ಸುದ್ದಿ ಇದಿಷ್ಟು. ಈ ಕ್ರಾಂತಿ ಕಾಟೇರ ನಂತರದಲ್ಲಿ ಡೆವಿಲ್ ಅವತಾರದಲ್ಲಿ ದರ್ಶನ್ ತೆರೆ ಮೇಲೆ ಬಂದು ಅಭಿಮಾನಿಗಳನ್ನ ರಂಜಿಸಬೇಕಾಗಿತ್ತು. ಫಿಲ್ಮ್ ಶೂಟಿಂಗ್ ಕೂಡ ಬಹಳ ಬಿರುಸಿನಿಂದಲೇ ಸಾಗ್ತಾ ಇತ್ತು. ಆದರೆ ಮಧ್ಯದಲ್ಲಾದ ಒಂದು ಮಹಾ ಎಡವಟ್ಟು, ಮಹಾ ಅಪರಾಧದ ಆರೋಪ, ರೇಣುಕಾಸ್ವಾಮಿ ಮರ್ಡರ್ ಕೇಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ 1 ತಿಂಗಳಾಗಿದೆ ದರ್ಶನ್ ಹಾಗೆ ಸಂಗಡಿಗರು. ಹೀಗಾಗಿ ಡೆವಿಲ್ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗಿದೆ. ಎಲ್ಲ ಸರಿಯಾಗಿದ್ದಿದ್ರೆ ಎಷ್ಟೊತ್ತಿಗೆ ಡೆವಿಲ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿರಬೇಕಾಗಿತ್ತು. ಈಗ ಜೈಲಲ್ಲಿರುವ ದರ್ಶನ್ ಅವರು ಆಚೆ ಬಂದು ಆ ಚಿತ್ರದ ಶೂಟಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಒಪ್ಕೊಂಡಿರುವ ಬಾಕಿ ಚಿತ್ರಗಳ ಕತೆ ಏನಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ಡೆವಿಲ್ ಕೊಲೆ ಸಾರಥಿ ದರ್ಶನ್ನ ಬಹು ನಿರೀಕ್ಷಿತ ಸಿನಿಮಾ. ಕಾಟೇರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಚಿತ್ರ. ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಅಪ್ಪಳಿಸಬೇಕಿತ್ತು. ಆದ್ರೆ ಅದಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗ್ದಿತ್ತು. ಇನ್ನು ಕೆಲವು ಸೀನ್ಗಳ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ಹೀಗಿರುವಾಗಲೇ ಕಾಟೇರ ಪರಪ್ಪನ ಅಗ್ರಹಾರ ಸೇರಿದ್ದಾನೆ. ಈ ಮಧ್ಯೆ ದರ್ಶನ್ ಅಭಿಮಾನಿಗಳಿಗೆ ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರಾ ಕಾಟೇರ? ಸಂಜಯ್ ದತ್ ರೀತಿ ಹೊರಬರ್ತಾನ ದಾಸ? ನಟ ಸಂಜಯ್ ದತ್ರಂತೆ ದರ್ಶನ್ ಕೂಡ ಜೈಲಿನಿಂದ ಹೊರಬಂದು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿ ಆಗ್ತಾರಾ ಅನ್ನೋದು ಅಭಿಮಾನಿಗಳ ಆಸೆ. ಆದ್ರೆ ದಾಸನ ಅಭಿಮಾನಿಗಳ ಆಸೆ ಯಾವುದೇ ಕಾರಣಕ್ಕೂ ನನಸಾಗೋದಿಲ್ಲ. ಒಂದು ವೇಳೆ ಶಿಕ್ಷೆ ಪ್ರಕಟ ಆದ ಬಳಿಕ ವಿಶೇಷ ಅನುಮತಿ ಪಡೆದು ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗಬಹುದು. ಅಲ್ಲಿಯವರೆಗೂ ಕಾಟೇರನಿಗೆ ಸಿಗಲ್ಲ ಶೂಟಿಂಗ್ ಭಾಗ್ಯ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಹಾನಿ ಕೇವಲ ಜನಜೀವನ ಮಾತ್ರವಲ್ಲ, ರಸ್ತೆ ಹಾಗೆ ರೈತರು ಬೆಳೆಯುವ ಬೆಳೆ ಇದೆಲ್ಲದಕ್ಕೂ ಕೂಡ ಹಾನಿಯಾಗ್ತಾ ಇದೆ. ಮಳೆಯ ರೌದ್ರ ನರ್ತನಕ್ಕೆ ಜೀವಗಳು ಕೂಡ ಬಲಿಯಾಗಿ ಹೋಗ್ತಾ ಇದೆ. ಜನ ಜಾನುವಾರು ತತ್ತರಿಸಿ ಹೋಗ್ತಿದ್ದಾರೆ. ವರುಣದೇವ ಎಲ್ಲೆಲ್ಲಿ ಅಬ್ಬರಿಸಿದ್ದಾನೆ, ಯಾವೆಲ್ಲ ಭಾಗದಲ್ಲಿ ಜನ ಮಳೆಯ ಅವಕೃಪೆಗೆ ಕಾರಣರಾಗಿದ್ದಾರೆ, ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಣಭೀಕರ ಮಳೆಗೆ ಕರುನಾಡು ತತ್ತರ. ಅಲ್ಲಲ್ಲಿ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಕರಾವಳಿ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗಿವೆ. ಕೆಲವೆಡೆ ರಸ್ತೆಗಳು ಬಂದಾಗಿ ಸಂಚಾರ ಸ್ಥಗಿತಗೊಂಡ್ರೆ ಇನ್ನೂ ಹಲವೆಡೆ ಅಪಾರ ಸಾವು ನೋವು ಸಂಭವಿಸುತ್ತಿವೆ. ಸೇತುವೆ ಮುಳುಗಡೆ, ಸಂಪರ್ಕ ಕಡಿತ. ಚಿಕ್ಕಮಗಳೂರಿನಲ್ಲಿ ಮಹಾಮಳೆ ಮುಂದುವರೆದಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಳಸಾ ತಾಲೂಕಿನ ಹೊರನಾಡು ಬಳಿಯ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊರನಾಡು ಕಳಸ ಸಂಪರ್ಕ ಕಡಿತಗೊಂಡಿದ್ದು ಸೇತುವೆ ಬಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಡ್ರೋನ್ನಲ್ಲಿ ಭೂಕುಸಿತದ ದೃಶ್ಯ. ಕುಮಟಾ ಸಿದ್ದಾಪುರ ರಸ್ತೆಯ ಭೂಕುಸಿತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿದೆ. ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಮರ ಬಿದ್ದಿದೆ. ಮನೆಗೋಡೆ ಕುಸಿತ, ಗರ್ಭಿಣಿ ಸಾವು. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಗ್ರಾಮಕ್ಕೆ ಸಚಿವ ಕೆ ವೆಂಕಟೇಶ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭೇಟಿ ನೀಡಿ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ವರುಣಾರ್ಭಟಕ್ಕೆ ಮೊದಲ ಬಲಿ. ವರುಣಾರ್ಭಟಕ್ಕೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜಟ್ರಾಸ್ಪೇಸ್ ಗ್ರಾಮದಲ್ಲಿ ಮನೆ ಕುಸಿದಿದ್ದು ತಿರುಪತಿ ರಾಜಾರಾಮ್ ವಾಟ್ಕರ್ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ. ಭೀಕರ ಮಳೆಗೆ ಜನ ತತ್ತರಿಸಿದ್ದು ಮಳೆ ಅಬ್ಬರ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.